ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಾಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಂದರೆ ವಂಶಿ ಮತ್ತು ಸ್ವಾತಿ, ರೋಯ್, ರಾಗಿಣಿ ಮತ್ತು ಅಜಯ್ ಇವ್ರದ್ದು ಮದುವೆ ಆಯಿತು. ಮದುವೆ ಆಗಿ ಇವಾಗ ಹೊಸ ಸಂಸಾರಗಳು, ಹಾಗಾಗಿ ಹೊಸದಾಗಿ ಜೋಡಿಗಳು. ಇವತ್ತು ಸ್ವಾತಿ ಹೇಳ್ತಾಳೆ, ರಾಗಿಣಿ ನೀನು ಅಡುಗೆ ಮಾಡು ಇವತ್ತು, ಎಲ್ಲ ಊಟ ಮಾಡೋಣ, ಟೇಸ್ಟ್ ಹೆಂಗಿರುತ್ತೆ ಅಂತೇಳಿ. ನಾನು ಅಡುಗೆ ಮಾಡಿದ್ರೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾಳೆ. ಟೇಸ್ಟ್ ಚೆನ್ನಾಗಿದ್ದರೆ ನಾನು ಹೇಳ್ದಂಗೆ ಕೇಳಬೇಕು ಅಂತೇಳಿ. ಆಯಿತು ಚಾಲೆಂಜು ಅಂತ. ಅದಕ್ಕೆ ತಾತಾಜಿ ಅಂತಾರೆ, ಅದೆಂಥ ಚಾಲೆಂಜು, ಮನೆ ಸೊಸೆರಾದಮೇಲೆ ದಿನ ಒಬ್ಬೊಬ್ಬರು ಅಡುಗೆ ಮಾಡೋದು ಅದು ಇದು ಮಾಡಬೇಕು, ಅದು ಬಿಟ್ಬಿಟ್ಟು ಚಾಲೆಂಜ್ ಮಾಡ್ಕೋತಾರೆ ಯಾರಾದರೂ ಅಂತ. ಇರಲಿ ಪರವಾಗಿಲ್ಲ, ಆಯಿತು ಚಾಲೆಂಜು ಅಂತ ಚಾಲೆಂಜ್ ಮಾಡ್ಕೊಂಡಿರ್ತಾರೆ. ಒಂದಷ್ಟು ರಾಶಿ ತರಕಾರಿ ತಂದು ಹಾಕ್ಕೊಂಡಿರ್ತಾಳೆ, ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಇದ್ದಾಳೆ. ಅಷ್ಟೊತ್ತಿಗೆ ಅತ್ತೆ ಹೋಗಿ ಕ್ರಿಮಿನಲ್ ಐಡಿಯಾ ಕೊಟ್ಬಿಡ್ತಾಳೆ. ಏನಂತ, ಮತ್ತು ಇಷ್ಟು ನಿನಗೆ ಇವೆಲ್ಲ ಬರಲ್ಲ, ಎಲ್ಪ್ ಮಾಡೋಂಗಿಲ್ಲ ಅಂತ ಆಗಿರುತ್ತಲ್ಲ, ಹಾಗಾಗಿ ಇದೆಲ್ಲ ಮಾಡೋಕ್ಕೆ ಬರಲ್ಲ ನಿನಗೆ, ಸುಮ್ಮನೆ ಹೋಟೆಲಿಗೆ ಆರ್ಡ್ರ್ ಮಾಡಿಬಿಡು, ಎಲ್ಲದನ್ನು ಬಂದುಬಿಡುತ್ತೆ, ಊಟ ಬಡಿಸಿದ್ರೆ ಆಯಿತು ಅಂತ ಹೇಳ್ತಾಳೆ. ಸರಿ ಹಂಗೆ ಮಾಡೋಣ ಅಂತೇಳಿ ಆರ್ಡ್ರ್ ಮಾಡ್ತಾಳೆ. ಊಟ ಬಂತು, ಊಟ ಇಸ್ಕೊಂಡ್ಳು. ಐಸ್ ಕ್ರೀಮ್ ಇಸ್ಕೊಂಡಿಲ್ಲ ಇನ್ನು. ಅಷ್ಟೊತ್ತಿಗೆ ದುಡ್ಡು ಪೇವಾಗಿಲ್ಲ. ಅವನು ಆ ಕಡೆ ಮೇಡಮ್ ಅಂತ ಬರ್ತಾನೆ. ಸ್ವಾತಿ ಆಚೆ ಹೋಗ್ತಾಳೆ. ಏನಪ್ಪ ಅಂತ ಕೇಳಿದಾಗ, ಹಿಂಗೆ ಮೇಡಮ್, ರಾಗಿಣಿ ಅನ್ನೋರು ಬುಕ್ ಮಾಡಿದರು, ಅವ್ರದ್ದು ಊಟದ ಬಿಲ್ಲು ಕಳಿಸಿಲ್ಲ, ಮತ್ತು ಐಸ್ ಕ್ರೀಮು ಬಂದಿದೆ, ಅದು ತೊಗೊಳಕ್ಕೆ ಬರ್ತಾಯಿಲ್ಲ ಅಂತ. ಸರಿ ನಾನು ಕರಿತೀನಿ, ನೀನು ಇಲ್ಲೇ ಇರು, ನಾನೇ ಪೇ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಆಯಿತು ಮೇಡಮ್ ಇಲ್ಲೇ ಇರ್ತೀನಿ ಅಂತ ಹೇಳಿರ್ತಾನೆ, ಹೊರಗಡೆನೇ ಇರ್ತಾನೆ. ಆಯಿತು ಎಲ್ಲರೂ ಊಟಕ್ಕೆ ಕರೆದಾಯಿತು, ಊಟಕ್ಕೆ ಕೂರಿಸಿದ್ಲು. ತುಂಬ ಚೆನ್ನಾಗಿದೆ ಅಡುಗೆ ಅಂತ ಎಲ್ಲ ಹೊಗಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಊಟಕ್ಕೆ ಕೂರಿಸ್ಬಿಟ್ಟು, ವಾವ್ ಇಷ್ಟು ಚೆನ್ನಾಗಿ ಸ್ವಾತಿ, ಇಷ್ಟು ಚೆನ್ನಾಗಿ ರಾಗಿಣಿ ಅಡುಗೆ ಮಾಡೋಕ್ಕೆ ಬರುತ್ತೆ ನಿನಗೆ, ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ಅಂತ ಎಲ್ಲರೂ ಹೊಗಳಿದ್ದು. ತಾತ ಅಜ್ಜಿ ಸಮೇತ ಎಲ್ಲರೂ ಹೊಗಳಿದ್ದು. ಅವ್ರ ಅತ್ತೆ ಅಂತೂ ತುಂಬ ಖುಷಿ ಪಡ್ತಿದ್ದಾಳೆ. ಅಯ್ಯೋ ನನ್ನ ಸೊಸೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ಅಂತೇಳ್ಬಿಟ್ಟು. ಇದನ್ನು ವಂಶಿ ನೋಡ್ತಾ ಇದ್ದಾನೆ ಸುಮ್ಮನೆ ಕಣ್ಣಲ್ಲಿ. ಆಗ ಸ್ವಾತಿಗೆ ಹೇಳ್ತಾನೆ, ಬೇಕಿತ್ತಾ ಚಾಲೆಂಜೆಲ್ಲ, ಈಗ ಅಡುಗೆ ಮಾಡಿದ್ದಾಳೆ, ಈಗ ಅವಳು ಹೇಳ್ದಂಗೆ ನೀನು ಕೇಳಬೇಕು ಅಂತ ಪಕ್ಕದಲ್ಲಿ ಕೂತ್ಕೊಂಡು. ಇರಿ ಆಯಿತು ತೋರಿಸ್ತೀನಿ ಇವಾಗ ಅಂತ ಹೇಳ್ತಾಳೆ ಸ್ವಾತಿ. ಆಮೇಲೆ ರಾಗಿಣಿ ಖುಷಿ, ಹೆಂಗೋ ಪತ್ತೆ ಮಾಡಲಿಲ್ವಲ್ಲ, ನಾನು ಮಾಡಿದ್ದು ಅಡುಗೆ ಅಂದ್ಕೊಂಡೇ ಇದ್ದಾರೆ, ತಿಂತಾರೆ ಅಂತೇಳ್ಬಿಟ್ಟು. ಗೊತ್ತೇ ಆಗಲ್ಲ. ಆಮೇಲೆ ಅವಳು ನಾನು ಮಾಡಿರೋ ಅಡುಗೆ ಅಂತ ಖುಷಿಯಾಗಿ ತಿಂತಾರೆ ಅಂದ್ಕೊಂಡಿದ್ಲು. ಸ್ವಾತಿ ಈಗ ಅಡುಗೆ ಎಲ್ಲ ಚೆನ್ನಾಗಿದೆ ಅಂತ ಆಯ್ತಲ್ಲ, ಈಗ ನಾಳೆಯಿಂದ ನಾನೇನು ಕೆಲಸ ಹೇಳಿದೆ ಅದು ನೀನು ಮಾಡಬೇಕು ಅಂತ ಹೇಳ್ತಾಳೆ. ಆಯಿತು ಮಾಡೋಣಂತೆ ಅಂತ ಅಂತಾಳೆ. ಆಮೇಲೆ ಇದು ಎಲ್ಲಿಂದ, ಯಾವ ಹೋಟ್ಲಿಂದ ತರಿಸಿರೋದು ಅಂತ ಗೊತ್ತಲ್ವಾ ಅಂತಾಳೆ. ಆವಾಗ ಅತ್ತೆ ಒಂದು ಕಡೆ ಕಣ್ಣಿಷ್ಟು ದಪ್ಪ ಬಿಟ್ಕೊಂಡು ನೋಡ್ತಾಳೆ, ಸೊಸೆ ಒಂದು ಕಡೆ ಕಣ್ಣಿಷ್ಟು ದಪ್ಪ ಬಿಟ್ಕೊಂಡು ನೋಡ್ತಾಳೆ. ಹೆಂಗೆ ಗೊತ್ತಾಯ್ತು ಇವಳಿಗೆ ಅಂತೇಳ್ಬಿಟ್ಟು. ಎಷ್ಟೇ ಗೊತ್ತಿಲ್ದಂಗೆ ಮುಚ್ಚು ಮರೆ ಮಾಡಿದ್ರೂ ಪತ್ತೆ ಹಚ್ಚುತ್ತಾಳಲ್ಲ ಅಂತೇಳ್ಬಿಟ್ಟು ಇಷ್ಟು ದಪ್ಪ ಕಣ್ಣು ಬಿಟ್ಕೊಂಡು ಹಂಗೆ ಬಿಟ್ಟಂಗೆ ನೋಡ್ತಾ ಇರ್ತಾರೆ. ಆವಾಗ ಸ್ವಾತಿ ಹೇಳ್ತಾಳೆ, ಬುಕ್ ಮಾಡಿ ತರಿಸಿರೋದು ಗೊತ್ತು, ಐಸ್ ಕ್ರೀಮ್ ಬಂದಿರೋದು ಗೊತ್ತು ಅಂತೇಳ್ಬಿಟ್ಟು ಅವನ ಹೆಸರು ಕೇಳ್ಕೊಂಡಿರ್ತಾಳಲ್ಲ, ಕರೀತಾಳೆ ಪಾಪ ಇಲ್ಲಿ ಅಂತೇಳಿ. ಅವನು ತೊಗೊಂಡು ಬಂದಾಗ ಆ ಬಿಲ್ಲನ್ನು ಪೇ ಮಾಡಿರ್ತಾಳಲ್ವ, ಐಸ್ ಕ್ರೀಮ್ ಕೊಟ್ಟು ಹೋಗ್ತಾನೆ. ಐಸ್ ಕ್ರೀಮ್ ಇಸ್ಕೊಂಡು ಸ್ವಾತಿ ರಾಗಿಣಿ ಕೈ ಕೊಡ್ತಾಳೆ, ಎಲ್ಲರಿಗೂ ಐಸ್ ಕ್ರೀಮ್ ಕೊಡು ಅಂತೇಳ್ಬಿಟ್ಟು. ಇನ್ನೇನು ನೀನು ಮಾಡಿರೋದು ಅಡುಗೆ, ಎಲ್ಲ ಹೋಟೆಲಿಂದ ತರಿಸ್ಬಿಟ್ಟು ಅಡುಗೆ ಮಾಡಿದ್ದೀನಿ ಅಂತ ಸುಳ್ಳು ಬೇರೆ ಹೇಳ್ತೀಯ, ಅದರಲ್ಲಿ ನೀನು ಹೇಳ್ದಂಗೆ ಕೇಳೋದು ಬೇರೆ ಕೇಳಬೇಕು ಅಂತ ಹೇಳ್ತೀಯ ಅಂತ ಹೇಳ್ತಾಳೆ. ಆವಾಗ ಏನೋ ಹಿಂಗೆ ಮಂಗ್ನಂಗೆ ಮುಖ ಮಾಡ್ಕೊಂಡು ಸುಮ್ಮನೆ ಕೂತ್ಕೊತಾರೆ ಇಬ್ಬರೂ, ಅತ್ತೆ ಸೊಸೆ. ಹೋಟೆಲಿಂದ ತರಿಸಿರೋದ, ಮನೇಲೇ ಮಾಡಬೇಕಲ್ವ, ಹೋಟೆಲಿಂದ ಯಾಕೆ ತರಿಸ್ತಾರೆ, ದಿನ ತರ್ಸೋಕ್ಕಾಗುತ್ತಾ ಹೋಟೆಲಿಂದ ಅಂತ ತಾತ ಅಜ್ಜಿ ಎಲ್ಲ ಹೇಳ್ತಾರೆ. ಆಮೇಲೆ ಇವ್ರ ಚಾಲೆಂಜಿಗೆ ಈ ಥರ ಮಾಡಿಕೊಂಡು ಸುಮ್ಮನೆ ಮಣ್ಮುಖ ಕೆಲಸ ಮಾಡ್ಕೊಂಡಿದ್ದಾಳೆ. ಈ ಕಡೆ ಬಂದು ಗೀತಾ ಮತ್ತು ಗೀತಾರಮ್ಮ, ಗೀತಾರ ಅತ್ತೆ ಎಲ್ಲರೂ ಮನೆಯಲ್ಲಿ ರಾತ್ರಿ ಟೈಮು ಮಲಗೋಕ್ಕೆ ರೂಮಿಗೆ ಹೋಗಿ ಮಲ್ಕೊಳ್ಳಿ ಅಂತ ಅವರಮ್ಮ ಅವ್ರ ಅತ್ತೆ ಎಲ್ಲ ಹೇಳ್ತಾರೆ, ಅಜ್ಜಿ ಎಲ್ಲ. ಆದರೆ ಗೀತನ ಗಂಡ ಇಲ್ಲ ನಾನು ಇಲ್ಲೇ ಮಲ್ಕೋತೀನಿ ಅಂತೇಳಿ ಚಾಪೆ ದಿಂಬು ಹಾಸ್ಕೊಂಡು ಮಲ್ಕೋತಾನೆ. ಆಮೇಲೆ ಗೀತನೂ ಕೂಡ ಅವರೆಲ್ಲ ಹೋಗ್ತಾರೆ, ಹೇಳೋಷ್ಟು ಹೇಳಿ ಏನಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಗೀತಾ ಹೇಳ್ತಾಳೆ, ಗೀತನ ಗಂಡ ಹೇಳ್ತಾನೆ, ಅಲ್ಲ ಅಜ್ಜಿ ಹೇಳಿದ್ದು ಅರ್ಥ ಆಯಿತು ತಾನೇ, ವರ್ಷದಲ್ಲಿ ಒಂದು ಮಗು ಬೇಕು ಅಂತೇಳಿ, ಅದಕ್ಕೆ ರೆಡಿ ಇದೆಯಾ ಅಂತ ಕೇಳ್ತಾನೆ.
ಅದು ಹೆಂಗೆ ರೆಡಿ ಆಗೋಕ್ಕಾಗುತ್ತೆ ಮಾವ? ಇನ್ನೂ ನಮ್ಮದು ಜವಾಬ್ದಾರಿಗಳು ತುಂಬ ಇದೆ. ಇನ್ನೂ ಇಬ್ಬರು ಹೆಣ್ಮಕ್ಳು ಮದುವೆಗಿದ್ದಾರೆ, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು. ಎಷ್ಟೊಂದು ಜವಾಬ್ದಾರಿ ಕೆಲಸ ಇಟ್ಕೊಂಡು ನಾನು ಮಗು ಎತ್ಕೊಂಡು ಕೂತ್ಕೊಂಡ್ರೆ ಹೆಂಗಾಗುತ್ತೆ ಮಾವ ಅಂತಾಳೆ. ಸರಿ ಬಿಡು, ನೀನು ಹೇಳ್ದಂಗೆ ಆಗಲಿ ಅಂತೇಳ್ಬಿಟ್ಟು ಹಾಸ್ಕೊಂಡು ಇಲ್ಲೇ ಒತ್ಕೊಂಡು ಮಲ್ಕೋತಾರೆ. ಅವರು ಅಜ್ಜಿ ಪಾಡಿಗೆ ರೂಮಿಗೆ ಹೋಗುತ್ತೆ, ಮತ್ತು ಅವ್ರ ಅಮ್ಮನ ಪಾಡಿ ರೂಮು, ಹೆಣ್ಮಕ್ಳು ಅವ್ರ ಪಾಡಿಗೆ ಅವರು ರೂಮಿಗೆ ಹೊರಟೋಯ್ತಾರೆ. ಈ ಕಡೆ ಬಂದು ಎಲ್ಲೋ ಜಾರು ಬಿದ್ದುಬಿಡ್ತಾಳೆ ರಾಗಿಣಿ. ಜಾರು ಬಿದ್ದುಬಿಟ್ಟು, ಅತ್ತೆ ಜಾರು ಬಿದ್ದುಬಿಟ್ಟೆ, ಒಂಚೂರು ಕಾಲಿಗೆ ಮಸಾಜ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆವಾಗ ಅಯ್ಯೋ ನಂಗೆ ಬಗ್ಗಕ್ಕಾಗಲ್ಲಮ್ಮ, ಕೂರೋಕ್ಕೂ ಆಗಲ್ಲ, ಸ್ವಾತಿ ನೀನೊಂದು ಸ್ವಲ್ಪ ಅವಳು ಕಾಲಿಗೆ ಮಸಾಜ್ ಮಾಡಿಬಿಡಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಹಂಗಂತ ಹೇಳಿದ ತಕ್ಷಣ ಆಯಿತು ಅಂತ ಕೂತ್ಕೊತಾಳೆ ಮಾಡೋಕ್ಕೆ. ಆಗ ಅತ್ತೆ ಸೊಸೆ ಇಬ್ಬರು ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ. ಸದ್ಯ ಕಾಲು ಮುಟ್ಟಿಸ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾಳೆ. ಆ ನಗೋ ಟೈಮಿಗೆ ಕರೆಕ್ಟಾಗಿ ಅವಳೇನು ಮಾಡ್ತಾಳೆ, ಎಣ್ಣೆ ಹಚ್ಚುತ್ತಾ ಕಾಲನ್ನ ಲಟಿಕನಂಗೆ ಮುರಿದ್ಬಿಡ್ತಾಳೆ. ಮುರಿದ ತಕ್ಷಣ ಕಟ ಅಂದ್ಬಿಡುತ್ತೆ. ಅಯ್ಯಪ್ಪ ಅಂತ ಕಿರ್ಚ್ಕೋತಾಳೆ ರಾಗಿಣಿ. ಆಮೇಲೆ ನನಗೆ ಕಾಲನ್ನು ಮಸಾಜ್ ಮಾಡು, ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಲು ಇದು ಮಾಡು ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಆ ರೀತಿ ಮಾಡ್ತಾಳೆ. ಆಮೇಲೆ ಅವರ ಅತ್ತೆ ಸೊಸೆಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ಇವಳಿಗೆ ಚೆನ್ನಾಗಿ ಗೊತ್ತು. ಇದಾಗಿತ್ತು. ನಾಳಿನ ಎಪಿಸೋಡಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಬರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೀಟಾಗಿ ನೋಡ್ಕೊಂಡು ಹೋಗಿ. ಮತ್ತು ಈ ಕತೆ ಯಾರೆಲ್ಲ ನೋಡಿದಿರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ನಾಳೆ ಇನ್ನೂ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ತರ್ತೀನಿ. ಮತ್ತು ಯಾರಾದರೂ ಈ ಕಥೆನ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಿದ್ದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ವಸುದೇವ ಕುಟುಂಬ ಸೀರಿಯಲ್ ಕತೆ. ಇಲ್ಲಿ ಸ್ವಾತಿನ ಬಗ್ಬಡಿಬೇಕು ಅನ್ನೋದು ರಾಗಿಣಿ ಮತ್ತು ಅವರ ಅತ್ತೆದು ಉದ್ದೇಶ ಆಗಿರುತ್ತೆ. ಆದರೆ ಸ್ವಾತಿ ಅದಕ್ಕೆಲ್ಲ ಬಗ್ಗಲ್ಲ. ಏಕೆಂದರೆ ಅವಳು ತುಂಬ ಇಂಟೆಲಿಜೆಂಟ್ ಇದ್ದಾಳೆ. ಅವಳು ಅಷ್ಟು ಸುಲಭವಾಗಿ ಬಗ್ಗ ಅಂತಾಳಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.